ಕರ್ನಾಟಕದಲ್ಲಿ ಈ ಅಡ್ಡ ಮತದಾನ ಸುಮ್ಮನೆ ಆಗಿಲ್ಲ, ಕಾಂಗ್ರೆಸ್ನಿಂದಲೇ ಆಗಿದೆ. ಕಾಂಗ್ರೆಸ್ನಿಂದಲೇ ಆಗಿದೆ, ಸರ್ಕಾರದಿಂದಲೇ ಆಗಿದೆ. ಇದು ಬಹಳ ಗಂಭೀರವಾಗಿ ನಾವು ಇದನ್ನು ತೆಗೆದುಕೊಳ್ಬೇಕಾಗುತ್ತೆ. ಇದು BJP JDS ಅಂತಲಲ್ಲ, ಯಾರೇ ಆದರೂ ಮಾನ ಮರ್ಯಾದೆ ಗೌರವ ಇದ್ದರೆ ಎಂಜಲು ಕಾಸಿಗಾಗಿ ತನ್ನ ಮೂಲ ಪಕ್ಷವನ್ನು ಧಿಕ್ಕರಿಸಿ ಗೋಪ್ಯವಾಗಿ ಮೂಲ ಪಕ್ಷಕ್ಕೆ ಚೂರಿ ಹಾಕಿ ಬೇರೆ ವೋಟ್ ಮಾಡಿರ್ತಕ್ಕಂಥ ಇದೆಲ್ಲ ಇದಕ್ಕಿಂತಲೂ ಅಗೌರವ ಮತ್ತೊಂದಿಲ್ಲ. ಇದನ್ನು ಬರೀ ಒಂದೇ ಅಲ್ಲ, ಜನ ಇವರನ್ನ ಕೆಟ್ಟ ಅಪರಾಧಿಗಳು ಅಂತೇಳಿ ಬಹಿಷ್ಕರಿಸಬೇಕು. ಜನವೇ ಬಹಿಷ್ಕರಿಸಬೇಕು. ಬಹಿಷ್ಕಾರಕ್ಕೆ ಇವರೆಲ್ಲ ಕಾರಣಕರ್ತರು. ಖಂಡಿತ ಬಹಿಷ್ಕರಿಸಬೇಕು. ಇವರು ಮತ್ತೆ ಚುನಾವಣೆಗೆ ನಿಂತರೆ ನಾನು ಹಳ್ಳಿ ಭಾಷೆಯಲ್ಲಿ ಹೇಳ್ತೀನಿ, ನೇರವಾಗಿ ಪರಕೆಯಲ್ಲಿ ಹೊಡಿಬೇಕು. ತೊಂದರೆ ಕೊಡಬಾರ್ದು, ಬಹಿರಂಗ ಪರಕೆಯಲ್ಲಿ ಹೊಡಿಬೇಕು. ಇವರಿಗೆ ಗೌರವ ಇದ್ದರೆ ಎಂಥ ಅನ್ಯಾಯ, ಕಂಡಂಗೆ ಬಹಳ ಗುಟ್ಟಾಗಿ ಈ ಕಡೆ JDS, ಆ ಕಡೆ ನನಗನ್ನಿಸ್ತದೆ ಕಾಂಗ್ರೆಸ್ನವರು ಪ್ರಾಮಾಣಿಕವಾಗಿದ್ದರೆ 5ನೇ ಅಭ್ಯರ್ಥಿ ಹಾಕಬಾರ್ದಾಗಿತ್ತು. ಏನೋ ಇರಲಿ, ಒಂದು ಓಟ್ ಹೆಚ್ಚು ಕಡಿಮೆ ಇರುತ್ತೆ, ನಾವು ಭದ್ರವಾಗಿ ಚುನಾವಣೆ ಮಾಡೋಣ, ಅವಿರೋಧವಾಗಿ ಆಗುತ್ತೆ ಅಂತ ಉದ್ದೇಶಪೂರ್ವಕವಾಗಿ ವಿರೋಧ ಪಕ್ಷಗಳನ್ನು ತುಳಿಲೇಬೇಕು. ನಾನು ನನ್ನ ಸರ್ಕಾರ ಬಂದಿರುವಾಗ ಇದೊಂದು ನನಗೆ ಪ್ರತಿಭೆ, ನನಗೆ ಗೌರವ, ನನಗೆ ಶಕ್ತಿ. ಇಡೀ ಪ್ರಪಂಚವೇ ನನ್ನನ್ನು ಬಂದಿರುವುದನ್ನು ಗೌರವವನ್ನು ಸ್ವೀಕಾರ ಮಾಡೋಕ್ಕೆ ಈ ಕೆಲಸ ಮಾಡ್ತೀವಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ಮತದಾರರು ನೀವು ಯಾರು ವೋಟ್ ಹಾಕಿದ್ದೀರಿ ಅವರು ಪಕ್ಷಾಂತರಿಗಳಾದರೆ ಊರಿಗೆ ಸೇರಿಸಬೇಡಿ, ನೀರು ಕುಡಿಬೇಡಿ, ಮದುವೆ ಮನೆಗೆ ಹೋಗಬೇಡಿ, ಅವ್ರ ಮನೆ ಹೆಣ್ಣು ತರಬೇಡಿ, ಗಂಡು ತರಬೇಡಿ. ಸಾಮಾಜಿಕ ಬಹಿಷ್ಕಾರ ಒಂದು ಕಡೆ, ಮತ್ತೊಂದು ಕಡೆ ಚುನಾವಣೆ ಕಾನೂನು ದೊಂಬರಾಟ ಆಡೋದು ಬೇಡ. 3ನೇ 2 ಭಾಗ ಅಂದರೆ ಅಪಾಯ ಇಲ್ಲವೇ ಇಲ್ಲ. ಒಬ್ಬನೇ ಹೋಗಲಿ, ಇಬ್ಬರೇ ಹೋಗಲಿ, 3ನೇ 2 ಭಾಗ ಹೋಗಲಿ, ಅವ್ರದ್ದು ಸದಸ್ಯತ್ವ ರದ್ದಾಗಬೇಕು. ಜೊತೆಗೆ ಬರೀ 6 ವರ್ಷ ಅಲ್ಲ, ಜೀವನ ಪರ್ಯಂತ ಚುನಾವಣೆಗೆ ನಿಲ್ಲಬಾರ್ದು. ಇದು ಅದ್ಭುತವಾಗಿ ಆಗಬೇಕಾಗಿದೆ. ಇದ್ರ ಜೊತೆಗೆ ಜನ ನಿಜವಾಗ್ಲೂ ನಿಮಗೆ ಅರ್ಥವಾಗ್ತಾ ಇದ್ದರೆ, ಜನರಿಗೆ ಮತದಾರರಿಗೆ ಅರ್ಥವಾಗಿದ್ದರೆ ಭಾರಿ ಹೋರಾಟ ಮಾಡಲೇಬೇಕು ಇವರ ವಿರುದ್ಧ. ಯಾರು ಬರಲಿ ಬರದೇ ಇರಲಿ, ನಾನು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ.